ನಮಸ್ಕಾರ ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ದೊಡ್ಡೇನಹಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಅರಸೀಕೆರೆಯಿಂದ ಸುಮಾರು ಒಂದು 13 ಕಿಲೋಮೀಟರ್ ದೂರ ಆಗ್ಬೋದು. ನೀವು ಅರಸೀಕೆರೆಯಿಂದ ಹಾಸನ ಮಾರ್ಗವಾಗಿ ನೀವು ಬಂದರೆ ಕೋಡಿಮಠ ಕಾಣಿಸ್ತದೆ. ಕೋಡಿಮಠದಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ದೊಡ್ಡೇನಹಳ್ಳಿ ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಆ ದಾರಿನಲ್ಲಿ ನೀವು ಸುಮಾರು ಒಂದು 2-3 ಕಿಲೋಮೀಟರ್ ಬಂದರೆ ನಿಮಗೆ ದೊಡ್ಡೇನಹಳ್ಳಿ ಗ್ರಾಮ ಸಿಗ್ತದೆ. ದೊಡ್ಡೇನಹಳ್ಳಿ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟ ನೀವು ನೋಡ್ತಾ ಇದ್ದೀರಾ. ಈಗ ಬೆಟ್ಟ ರೀಚ್ ಆಗಿದ್ದೇವೆ. ಒಂದು ಸಿದ್ದರಾಮೇಶ್ವರ ಭಾವಚಿತ್ರವಿರುವಂಥ ಮಹಾದ್ವಾರ ಇದೆ. ಅಲ್ಲಿಂದ ನಾವು ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಕಾಣಿಸ್ತದೆ. ಈಗ ನೀವು ನೋಡ್ತಾ ಇದ್ದೀರಾ ಸಿದ್ದರಾಮೇಶ್ವರ ದೇವಸ್ಥಾನದ ಮೆಟ್ಟಿಲುಗಳು. ಇದೇನು ತುಂಬ ಜಾಸ್ತಿ ಇಲ್ಲ ಮೆಟ್ಟಿಲುಗಳು, ಒಂದು 2 ನಿಮಿಷದಲ್ಲಿ ಮೆಟ್ಟಿಲು ಹತ್ಬೋದು. ನೀವು ಹೋದರೆ ಮೇಲ್ಗಡೆ ದೇವಸ್ಥಾನ ಕಾಣಿಸ್ತದೆ. ಸ್ವಾಮಿಯವರ ದೇವಸ್ಥಾನ ತುಂಬ ಎತ್ತರವಾದ ಪ್ರದೇಶದಲ್ಲಿದೆ. ಆ ಕಡೆ ಈ ಕಡೆ ಬೆಟ್ಟ ಗುಡ್ಡ ಇದೆ, ನೀವು ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ. ದೇವಸ್ಥಾನ ಮಾತ್ರ ಪ್ರವೇಶ ಮಾಡ್ಬೋದು. ಸುಂದರವಾದ ಪರಿಸರ ಅಂತಲೇ ಹೇಳ್ಬೋದು. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆಯಲ್ಲ, ಅದು ಒಂದು ಕೆರೆ ಮತ್ತು ಒಂದು ಕಲ್ಯಾಣಿ ಇದೆ. ಅದು ಸಿದ್ದರಾಮೇಶ್ವರರು ಕಟ್ಟಿಸಿದಂಥ ಕಲ್ಯಾಣಿ ಅಂತಲೂ ಕೂಡ ಕರೀತಾರೆ. ಮತ್ತು ದೇವಸ್ಥಾನದ ಸುತ್ತ ಒಂದು ಸುಂದರವಾದ ವಿಶೇಷವಾದ ಮೂರ್ತಿಗಳು, ಶರಣ ಸಂತರ ಚಿತ್ರಗಳನ್ನು ಕೂಡ ನಾವು ಗಮನಿಸ್ಬೋದು. ಇದು ದೇವಸ್ಥಾನದ ಎಡಭಾಗದಿಂದ ತೆಗೆದಿರುವಂಥ ಚಿತ್ರ. ನೀವು ನೋಡ್ಬೋದು ದೊಡ್ಡೇನಹಳ್ಳಿಯಿಂದ ಬರುವಂಥ ರೋಡ್ ಕಾಣಿಸ್ತಾ ಇದೆ. ನನಗೆ ತುಂಬ ಆಶ್ಚರ್ಯಕರವಾಗಿ ಕಂಡ ದೃಶ್ಯ ಏನಂತಂದರೆ, ಸ್ವಾಮಿಯವರ ದೇವಸ್ಥಾನದ ಮುಂದೆನೇ ಒಂದು ಬಿಲ್ವವೃಕ್ಷ ಮರ ಇದೆ. ಇಲ್ಲಿಯ ವಿಶೇಷ ಏನಂದರೆ, ಸಿದ್ದರಾಮೇಶ್ವರರು ಎಲ್ಲ ಕಡೆ ಲಿಂಗ ರೂಪದಲ್ಲಿದ್ದರೆ, ಇಲ್ಲಿ ನಂದಿಯ ರೂಪದಲ್ಲಿ ವಿಶೇಷವಾಗಿ ಸಿದ್ದರಾಮನ ರೂಪವನ್ನು ನೀವು ನೋಡ್ಬೋದು. ಶ್ರೀ ಸ್ವಾಮಿಯವರಿಗೆ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಗಳನ್ನು ಕೂಡ ಮಾಡಲಾಗುತ್ತದೆ. ಶ್ರೀ ಸ್ವಾಮಿಯವರ ಪೌರ್ಣಿಮೆಯ ವಿಶೇಷ ಪೂಜೆಯ ಪ್ರಯುಕ್ತ ದೊಡ್ಡೇನಹಳ್ಳಿ ಗ್ರಾಮದಿಂದ ಶ್ರೀ ವೀರಭದ್ರೇಶ್ವರ ಸ್ವಾಮಿ, ರಂಗನಾಥ ಸ್ವಾಮಿ ಮತ್ತು ಹೊರಡುವ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯವರ ವಿಗ್ರಹಗಳನ್ನು ಕೂಡ ನೀವು ಗಮನಿಸ್ಬೋದು. ಇನ್ನೊಂದು ವಿಶೇಷ ಏನಂದರೆ, ಸಿದ್ದರಾಮರು ಯಾವಾಗಲೂ ಪ್ರಕೃತಿಯ ಒಂದು ಸೊಬಗಿನ ನಡುವೆ ಇರ್ತಾರೆ. ಈ ಪ್ರಕೃತಿಯ ಸೌಂದರ್ಯ ನೋಡ್ತಿದ್ದಾಗ ನನಗೆ ಒಂದು ಬೋರ್ಡ್ ಕಾಣಿಸ್ತು, ಸಿದ್ದರಾಮರ ಗುಹೆಗೆ ದಾರಿ ಅಂತ. ಆಗ ದೊಡ್ಡೇನಹಳ್ಳಿ ಗ್ರಾಮದ ಒಂದು ಹುಡುಗ, ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತೇಳಿ ಆ ಗುಹೆಗೆ ದಾರಿ ಅಂತ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋದರು. ದಾರಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಪಾಪ ಆ ಹುಡುಗ ತುಂಬ ಗಿಡ ಗಂಟಿ ಬೆಳೆದಿತ್ತು, ಹಾಗೂ ತುಂಬ ಹತ್ತಿರ ಆಗುತ್ತೆ ಅಂತೇಳಿ ಕರ್ಕೊಂಡು ಹೋದ. ಸುಮಾರು ಒಂದು 2 ನಿಮಿಷದಲ್ಲಿ ಆ ಗುಹೆ ತಲುಪಿದ್ವಿ. ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಈ ಗುಹೆಯಲ್ಲೂ ಕೂಡ ಸಿದ್ದರಾಮೇಶ್ವರರು ಬಂದು ತಪಸ್ಸು ಮಾಡ್ತಿದ್ರು ಅಂತ ಹೇಳ್ತಾರೆ. ನೀವು ಗಮನಿಸ್ಬೋದು. ಈಗ ಆ ಗುಹೆಯಲ್ಲಿ ಏನೂ ಇಲ್ಲ. ಫಸ್ಟೆಲ್ಲ ಒಂದು ಬಾಕ್ಲಿತ್ತಂತೆ, ಮತ್ತು ಒಂದು ಲಿಂಗನೂ ಇತ್ತಂತೆ. ಈಗ ನಾವು ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ. ತುಂಬ ಗಿಡ ಗಂಟೆ ಇದ್ದರೂ ಈ ದಾರಿನ ತೋರಿಸಿದ ಮಗುಗೆ ತುಂಬ ಧನ್ಯವಾದಗಳು. ಇವತ್ತು ನಾವು ದೊಡ್ಡೇನಹಳ್ಳಿ ಗ್ರಾಮದಲ್ಲಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು. ಇವತ್ತು ಇಲ್ಲಿ ಸಿದ್ದರಾಮೇಶ್ವರ ಸನ್ನಿಧಿ ಇದೆ. ತುಂಬ ವಿಶೇಷವಾದ ಒಂದು ಸನ್ನಿಧಿ. ಅದ್ರ ಬಗ್ಗೆ ಅರ್ಚಕರು ತಿಳಿಸ್ಕೊಡ್ತಾರೆ. ಸರ್, ನಮ್ಮ ಹೆಸರು ಸಿದ್ದರಾಮಯ್ಯ ಅಂತ. ಬಸವರಾಜು ಅಂತ ಹೇಳಿ, ಇಲ್ಲಿನ ವಿಶೇಷತೆ ಏನು? ಅರಸೀಕೆರೆ ತಾಲೂಕು ಕಸ್ಬಾ ಹೋಬಳಿ ದೊಡ್ಡೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಸೊನ್ನಲಿಗೆಯಿಂದ ದಯಮಾಡಿಸಿ 77 ಗದ್ದಿಗೆಗಳಲ್ಲಿ ಅವರು ಹಿಂದೆ ಅಲ್ಕೂರು ಅಂತ ಇತ್ತು, ಈಗ ಜಯಚಾಮರಾಜಪುರ ಅಂತ. ಅಲ್ಲಿಂದ ಬರಬೇಕಾದ್ರೆ ಹಿರೇಕಲ್ಲು ಗುಡ್ಡದಲ್ಲಿ ಒಂದು ಬಾವಿ ಇದೆ. ಮಹಾಶಿವರಾತ್ರಿ ದಿವಸ ಎಲ್ಲ ಹೂವು ಪತ್ರಿಕೆ ಹೋದಂಥ ಭಕ್ತಾದರು ಆ ಬಾವಿ ಹತ್ರ ಸ್ನಾನ ಮಾಡೋಕ್ಕೆ ಎಲ್ಲ ಬಂದರು. ಅವ್ರನ್ನ ನೋಡಿ, ಈ ಸ್ವಾಮೀಜಿ ಅವ್ರನ್ನ ನೋಡಿ, ಸಿದ್ದರಾಮಣ್ಣವ್ರನ್ನ ನೋಡಿ ಅಸಹ್ಯಪಟ್ಟು ಇದು ಮಾಡಿ ಅವ್ರನ್ನೆಲ್ಲ ಹೀಯಾಳಿಸಿದ್ರು. ಆಗ ಅವರ ಕೊರಳಲ್ಲಿರ್ತಕ್ಕಂಥ ಲಿಂಗವೆಲ್ಲ ಮಾಯವಾದವು. ಆಗ ಮಾಯವಾದ ಮೇಲೆ ಮತ್ತೆ ಎದ್ದು ಬಂದು ಹಿಂಗಾತಲ್ಲ ಅಂದು ಇವರು ಯಾರ ಮಹಾಪುರುಷರನ್ನು ಸಿದ್ದರಾಮಣ್ಣವರನ್ನು ಬೇಡ್ಕೊಂಡ್ರು. ಆಗ ತಮ್ಮ ಲಿಂಗವನ್ನು ತಾವು ಸಿದ್ದರಾಮಣ್ಣವರು ಅವರಿಗೆ ಪಾಲಿಸಿ ಮತ್ತೆ ಮುಂದಕ್ಕೆ ಅಲ್ಲಿಂದ ಕೆಲ್ಲಂಗೆರೆಗೆ ಬಂದರು. ಕೆಲ್ಲಂಗೆರೆ ಏರಿ ಮೇಲೆ ತೆಂಗಿನ ಮರದ ಬಿಸಿಲಲ್ಲಿ, ಮಹಾ ಬಿಸಿಲಲ್ಲಿ ನಿಂತು ಮುಕ್ಕಣ್ಣೇಶ್ವರ ನನಗೆ ಬಾಯಿ ಹಸಿದೆ ಅಂತ ಕೇಳಿರು. ಆಗ ಮುಕ್ಕಣ್ಣೇಶ್ವರ ತಾನೇ ಬಗ್ಗೆ ಒಂದು ಫಲವನ್ನು ಕೊಟ್ಟಾಗ ಅಲ್ಲಿರ್ತಕ್ಕಂಥ ಜನಗಳು, ಇವನು ಕದ್ದ ಕಳ್ಳ ಅಂತ ಅಂದ್ಬಿಟ್ಟು ಎಳ್ಕೊಂಡು ಒಂದು ಆ ಕೆಲ್ಲಂಗೆರೆ ಊರಿಗೆ ದೇವಸ್ಥಾನದೊಳಗೆ ಕೂಡಿಬಿಟ್ರು. ಆಗ ಅವರು ಈ ಊರಿನಲ್ಲಿ ಕುಂಬಾರರು ಕೇರಿ ಎಕ್ಕದ ಗಿಡವಾಗಲಿ, ಒಂದು ಸಂತಾನವಾಗಲಿ
2 ಸಂತಾನವಾಗಲಿ ಸಾಲು ಮುಂಡ್ಯಾರಲ್ಲಿಂತ ಶಾಪ ಕೊಟ್ಟು ಗೀಜಹಳ್ಳಿಯಲ್ಲಿ ನೆಲೆಸಕ್ಕೆ ಬಂದರು. ಗೀಜಹಳ್ಳಿಯಲ್ಲಿ ನೆಲೆಸಕ್ಕೆ ಇಲ್ಲಿ ಸರಿ ಇಲ್ಲ ಅಂದರು. ಆರ್ನಹಳ್ಳಿಯಲ್ಲಿ ನೆಲೆಸಕ್ಕೆ ಬಂದರು, ಅಲ್ಲಿ ಸರಿ ಇಲ್ಲ ಅಂದರು. ಈಗ ಇಲ್ಲಿ ಓಮ್ರದಲ್ಲಿ ಇಂಥ ಈ ಪಕ್ಕದಲ್ಲಿ ಈ ದೊಡ್ಡೇನಹಳ್ಳಿ ಸುಕ್ಷೇತ್ರದ ಗುಡ್ಡದ ಮೇಲೆ ಒಂದು ಗವಿ ಇದೆ. ಆ ಗವಿ ಹತ್ರ ಬಂದು ಎಲ್ಲರನ್ನೂ ಸೇರಿಸಿ ಒಗ್ಗೂಡಿಸಿ ಇಲ್ಲಿ ಕೆರೆ ಮತ್ತು ಬಾವಿಯನ್ನು ಸ್ಥಾಪನೆ ಮಾಡಿ ಮತ್ತೆ ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಇಲ್ಲಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮಹಾ ಉಗ್ರ ಪ್ರತಾಪಿಯಾಗಿ ಸಿದ್ದರಾಮಣ್ಣವರು ಕೈಲಾಸವನ್ನು ಇಲ್ಲಿ ವರ್ಣನೆ ಮಾಡಿರ್ತಕ್ಕಂಥ ವಿಚಾರ. ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಿ ಕೈಲಾಸವೆಂಬುದೊಂದು ಭೂಮಿಯೊಳಗಿರುವ ಆಳು ಬೆಟ್ಟ. ಅಲ್ಲಿರುವ ಋಷಿಮುನಿಗಳೆಲ್ಲರೂ ಜೀವಗಳ್ಳರು. ಅಲ್ಲಿರುವ ಚಂದ್ರಶೇಖರನು ಬಹು ಎಡ್ಡ. ಇದರ ಆಡಂಬರವು ನಮಗೆ ತಕ್ಕಯ್ಯ. ಸದಾಚಾರ ಸಂಪನ್ನವಾಗಿ ವರ್ತಿಸುವ ಸದ್ಭಕ್ತಂಗೆ ಕೂಡಲ ಸಂಗನ ಶರಣರೇ ಕಾಣ ಅಂತ ಆ ವಚನವನ್ನು ಇಲ್ಲಿ ಬಿತ್ತರಿಸಿ ಮುಂದಕ್ಕೆ ಇಲ್ಲಿ ಭಕ್ತಾದಿಗಳಿಗೆ ಸೇವೆಯನ್ನು ಮಾಡ್ತಾರೆ. ಭಕ್ತಾದಿಗಳು ಪ್ರತಿ ಹುಣ್ಣಿಮೆಯಲ್ಲಿ, ಪ್ರತಿ ಶಿವರಾತ್ರಿಯಲ್ಲಿ ದಾಸಭೋಗ ಸೇವೆ, ಅಮಾವಾಸ್ಯೆಯಲ್ಲಿ ದಾಸಭೋಗ ಸೇವೆ ಮತ್ತು ಉತ್ಸವ ಮೂರ್ತಿಯನ್ನು ಪ್ರತಿ ತಿಂಗಳ ಅಮಾವಾಸ್ಯೆ ಪೌರ್ಣಮಿ ದಿವಸ ಉತ್ಸವ ಮೂರ್ತಿಯನ್ನು ಹೊರಡಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಭಕ್ತಾದಿಗಳು ಕೇಳಿ ಅಲ್ಲಿ ಅವರಿಂದ ಆಶೀರ್ವಚನವನ್ನು ಪಡ್ಕೊಂಡು ಅವರ ಆಶೀರ್ವಚನದಂತೆ ಅವರು ಏನು ನುಡಿದು ಹೇಳಿರ್ತಾರೋ ಅದೇ ಪ್ರಕಾರವಾಗಿ ನಡೆದಿದೆ. ಇಲ್ಲಿ ಬರುವಂಥ ಭಕ್ತಾದಿಗಳು ಭಾಳ ಕಷ್ಟ ಹೇಳ್ಕೊಂಡು ಬರ್ತಾರೆ. ಬಂದು ಅಲ್ಲಿ ವರ್ಣಸ್ವಾಮಿ ಹೇಳುತ್ತಿಲ್ಲ, ಬಸವೇಶ್ವರ ಸ್ವಾಮಿ 3 ಹುಣ್ಣಿಮೆ ಹತ್ತು ನಿನ್ನ ಬೆಟ್ಟಕ್ಕೆ, ನಾನು ಬೆಟ್ಟ ಹತ್ತಿದ ಮೇಲೆ ನಾನು ನಿನ್ನ ಕಷ್ಟ ಎಲ್ಲ ನಿರ್ವಹಣೆ ಮಾಡ್ಕೊಂತೀನಿ ಅಂತ 2 ಹುಣ್ಣಿಮೆ ಹತ್ತಷ್ಟರೊಳಗೆ ಅವರ ಕಷ್ಟ ಎಲ್ಲ ನಿರ್ವಹಣೆ ಆಗುತ್ತೆ. ಬಂದಿಲ್ಲಿ ಪ್ರತಿ ತಿಂಗಳು ಪ್ರತಿ ಅಮಾವಾಸ್ಯೆ ಪೌರ್ಣಮಿಲಿ ಅನ್ನದಾಸೋಹ ಇರುತ್ತೆ. ಬರ್ತದೆ ಭಕ್ತಾದಿಗಳು ಇಷ್ಟಾರ್ಥಗಳೆಲ್ಲ ಕೇಳ್ಕೊತಾರೆ. ಇಷ್ಟಾರ್ಥಿ ಆಗಿದೆ, ಕಷ್ಟ ಕಾರ್ಪಣ್ಯಗಳು. ಆಮೇಲೆ ಮಕ್ಕಳಿದ್ದವರಿಗೆ 3 ಅಮಾವಾಸ್ಯೆ 3 ಪೌರ್ಣಮಿ ಹತ್ತಿದೆ. ಮಕ್ಕಳಾಗಿರೋದು ಇಲ್ಲಿ ಸಹಜ, ಇಲ್ಲಿ ಆಗಿರೋದು 3 ಸ್ಥಳದಲ್ಲಿ ಅಪ್ಪಣೆ ಕೇಳ್ತಾರೆ. ಇಲ್ಲಿ ಎಡ ಬಲ ಅಂತ ಅಪ್ಪಣೆ ಕೇಳಿದ ಅಪ್ಪಣೆ ಕೊಟ್ಟರೆ ಮುಂದಿನ ಕೆಲಸಗಳು ಎಲ್ಲ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಇಲ್ಲಿ ಒಂದು ಇಲ್ಲ ಮಾಮೂಲಿ ಹೂವು ಮಾಡಿಸ್ತೀವಿ. ಎಡ ಬಲ ಕೇಳ್ತಾರೆ. ಇಲ್ಲಿ ನೈಟು ಕೂಡ ಆಗುತ್ತೆ. ಅಪ್ಪಣೆ ಕೇಳ್ಕೊಂಡು ಹೋಗಿ ಎಲ್ಲರಿಗೂ ಒಂದು ಒಳ್ಳೆಯ ದಾರಿ ಮಾಡಿದ್ದಾರೆ. ಇನ್ನು ಮುಂದೆ ಒಳ್ಳೇದಾಗ್ತಾ ಇದೆ. ಎಳ್ನೋಡು ಲಿಂಗ ರೂಪದಲ್ಲೇ ಇದೆ, ಬಸವಣ್ಣ ರೂಪದಾಗಿದೆ ಅಂತ ಹೇಳಿ. ಅದು ವಿಶೇಷ ಏನು ಅಂತಂತಂದರೆ ಇಲ್ಲಿ ಇರೋದು ಈಶ್ವರಲಿಂಗನೇ, ಮೂಲಧಾರ ಇರೋದು ಈಶ್ವರಲಿಂಗನೇ. ಇಲ್ಲಿ ಏನಾಯಿತು ಅಂತಂದರೆ ಇಲ್ಲಿ ಒಂದು ಪವಾಡ ನಡೀತು. ಈ ಬಸವಣ್ಣನ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ಈ ಬಸವಣ್ಣನ ಆರ್ನಹಳ್ಳಿ ಸಾಗರ ಇದೆ, ಪಕ್ಕ ಇಲ್ಲೇ. ಅಲ್ಲಿಗೆ ಸ್ಥಾಪನೆ ಮಾಡೋಕ್ಕೆ 12ನೇ ಶತಮಾನದಲ್ಲಿ ಸ್ಥಾಪನೆ ಮಾಡೋಕ್ಕೆ ಅವರು ಇಲ್ಲಿ ಕೆತ್ತಿದ್ರು ಬಸವನ ಮೋಡ ಅಂತವ. ಆ ಬಸವನ ಮೋಡ ತಾವು ಕೆತ್ತಿದಾಗ ಇಲ್ಲಿಗೆ ಏರ್ಕೊಂಡು ಗಾಡೀಲಿ ತಗೊಂಡು ಹೋಗ್ಬೇಕಾದ್ರೆ ಯಾವ ಕಾರಣಕ್ಕೂ ಆಗ್ತಾರೆ ಒಂದು ಚಿಕ್ಕ ಮಗುವಿನ ಮೇಲೆ ನಿರೂಪಣೆಯಾಗಿ ನನ್ನ ಗದ್ದಿಗೆ ಸಿದ್ದರಾಮಣ್ಣ ಅವ್ರ ಗದ್ದಿಗೆ ಮೇಲೆ ಇಲ್ಲಿ ನನ್ನನ್ನು ಸ್ಥಾಪನೆ ಮಾಡಬೇಕು ಅಂದರು. ಇಲ್ಲೇ ವಿಗ್ರಹವನ್ನು ಕೆತ್ತಿರೋರು ಆರ್ನಹಳ್ಳಿಲಿರೋ ವಿಗ್ರಹವನ್ನು ಕೆತ್ತಿರೋರು ಒಬ್ಬರೇ. ಅದನ್ನು ಇದೇ ಥರ ಅದು ಇದೆ, ಸ್ವಲ್ಪ ಅದು ಚಿಕ್ಕ ಅಡಕವಾಗಿದೆ, ಇದು ದೊಡ್ಡ ಅಡಕವಾಗಿ ಇಲ್ಲಿ ಸ್ಥಾಪನೆಯನ್ನು ಆದ ಕಾರಣವಾಗಿ ಇಲ್ಲಿ ಬಸವಣ್ಣನ ರೂಪದಲ್ಲಿ ನೆಲೆಸಿದ್ದಾರೆ. ಒಕ್ಕಲುಗಳು ಇಲ್ಲಿಂದ ದೇಶಾಣಿ ಬರುತ್ತೆ, ನಾಗೇನಹಳ್ಳಿ, ವೃಂದಾವನಹಳ್ಳಿ, ಗೀಜೆಹಳ್ಳಿ, ಚಿಟ್ನಹಳ್ಳಿ, ಮುತ್ತಿಗೆರೆ, ಇನ್ನೂ ಹಲವಾರು ಮುಂತಾದ ಊರುಗಳಿದ್ದಾವೆ. ಇನ್ನು ಸದ್ದು ಭಕ್ತರಿಗೆಲ್ಲ ಹೊರಗಡೆ ಎಲ್ಲ ಬಂದು ಭಕ್ತಗಳು ನಂಬಿಕೆ ಮೇಲೆ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಜಾತ್ರಾ ಮಹೋತ್ಸವ ಆಗುತ್ತೆ ತಿಂಗಳಲ್ಲಿ. ಜಾತ್ರಾ ಮಹೋತ್ಸವ ಸುತ್ತಮುತ್ತಲು ಮೇ ಆ ಮಧ್ಯದಲ್ಲಿ ಜಾತ್ರೆ ಬರುತ್ತೆ. ಜಾತ್ರೆ ಭಾಳ ಜೋರಾಗಿ ನಡೆಯುತ್ತೆ. ಇಲ್ಲಿ 3 ದಿನ ಇರುತ್ತೆ. ಮಂಗಳವಾರ ಬಾನ ಅಂತ ಮಾಡ್ತಾರೆ, ಸೋಮವಾರ ಫಸ್ಟ್ ಪರ ಮಾಡ್ತಾರೆ. ಸ್ವಾಮಿ ಹೆಸರು ಹೇಳ್ಕೊಂಬಿಟ್ಟು ಒಂದು ಪರ ಮಾಡ್ತಾರೆ, 100 ನಡಿ ಸೇವೆ ಮಾಡ್ತಾರೆ, ಒಂದು ರುದ್ರಾಭಿಷೇಕ ಮಾಡಿಬಿಟ್ಟು 5 ಮುಗಿಸ್ಕೊಂಡು ಊರಳಿಗೆ ಹೋಗ್ತೀವಿ. ಊರಳಿಗೆ ಹೋದಾಗ ಮಂಗಳವಾರ ಮತ್ತಲ್ಲಿ ಒಂದು ಬಿಳೆಗಳಮ್ಮ ಅಂತ ಇದೆ, ಅಮ್ಮ ಒಂದು ಬಾನ ಮಾಡ್ತಾರೆ. ಬಾನ ಅಂದರೆ ಬುಧವಾರ ಸಾಯಂಕಾಲದಾಗ ಅಜ್ಜಯ್ಯ ಸ್ವಾಮಿ ಅವ್ರ ಮೊದಲಿನ ಶಾಸ್ತ್ರ ಅಂತ ಮಾಡ್ತಾರೆ. ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ಸುತ್ತಮುತ್ತಲು ಮೇ ಆ ಮಧ್ಯದಲ್ಲಿ ಜಾತ್ರೆ ಬರುತ್ತೆ. ಜಾತ್ರೆ ಭಾಳ ಜೋರಾಗಿ ನಡೆಯುತ್ತೆ. ಇಲ್ಲಿ 3 ದಿನ ಇರುತ್ತೆ. ಮಂಗಳವಾರ ಬಾನ ಅಂತ ಮಾಡ್ತಾರೆ, ಸೋಮವಾರ ಫಸ್ಟ್ ಪರ ಮಾಡ್ತಾರೆ. ಸ್ವಾಮಿ ಹೆಸರು ಹೇಳ್ಕೊಂಬಿಟ್ಟು ಒಂದು ಪರ ಮಾಡ್ತಾರೆ, 100 ನಡಿ ಸೇವೆ ಮಾಡ್ತಾರೆ, ಒಂದು ರುದ್ರಾಭಿಷೇಕ ಮಾಡಿಬಿಟ್ಟು 5 ಮುಗಿಸ್ಕೊಂಡು ಊರಳಿಗೆ ಹೋಗ್ತೀವಿ.
ಉರುಳಿಗೆ ಹೋದಾಗ ಮಂಗಳವಾರ ಮತ್ತಲ್ಲಿ ಒಂದು ಬಿಳೆಗಳಮ್ಮ ಅಂತ ಇದೆ, ಅಮ್ಮೊಂದು ಬಾನ ಮಾಡ್ತಾರೆ. ಬಾನ ಅಂದರೆ ಬುಧವಾರ ಸಾಯಂಕಾಲದಾಗ ಅಜ್ಜಯ್ಯ ಸ್ವಾಮಿ ಅವ್ರದ ಮೊದಲಿನ ಶಾಸ್ತ್ರ ಅಂತ ಮಾಡ್ತಾರೆ ಇರುತ್ತೆ. ಕರ್ಪೂರ ಸೇವೆ ಮಾಡ್ಕೊಂಡು ಮೊದಲಿನ ಶಾಸ್ತ್ರ ಮಾಡ್ಕೊಂಡು ದೇವದಾಗಿಂದ ಬೆಳಗಿನಾಗ ಕೆಂಡೋತ್ಸವ ಮಾಡ್ತೀವಿ. ಬೆಳಗಿನ 5 ಗಂಟೆಗೆ ಕೆಂಡೋತ್ಸವ ಆಗ್ತಿದ್ದಂಗೆ ಉಯ್ಯಾಲೆ ಆಗ್ತಿದ್ದಂಗೆ ರಥೋತ್ಸವ ಆಗುತ್ತೆ. ರಥೋತ್ಸವ ಆಗ್ತಿದ್ದಂಗೆ ಪ್ರಸಾದ ಇರುತ್ತೆ. ಬಂದು ಸದ್ದು ಭಕ್ತರು ಎಲ್ಲರಿಗೂ ಪ್ರಸಾದ ನಡೆಯುತ್ತೆ. ಮತ್ತು 4 ಗಂಟೆ ಮೇಲೆ ಸಿಡಿ ಕಾರ್ಯಕ್ರಮ ಇರುತ್ತೆ. ಅಮ್ಮನವ್ರು ಸಿಡಿ ಕಾರ್ಯಕ್ರಮ ಮುಗಿಸ್ಕೊಂಡು ಸಾಯಂಕಾಲ ಗಂಗಾ ಸ್ನಾನ ಮಾಡಿ ಜಾತ್ರೆ ಮಹೋತ್ಸವ ಅಲ್ಲಿಗೆ ಗುರುವಾರ ಸಂಜೆ 6 ಗಂಟೆಗೆ ಎಲ್ಲ ಮುಗಿಯುತ್ತೆ. ಊರೊಳಗಿದೆ ಈಶ್ವರ ದೇವಸ್ಥಾನ ಅಂತೇಳಿ ಅಲ್ಲಿ ಈಗ ಅದು ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಮೊದಲು ಈಶ್ವರ ಲಿಂಗು ಇರಲಿಲ್ಲ. ಅದು 2000ನೇ ಇಸ್ವಿಲಿ ಈಶ್ವರ ಲಿಂಗನ ಸ್ಥಾಪನೆ ಮಾಡೋಕ್ಕೆ ಅಜ್ಜಯ್ಯ ಹೊರ ಹೊಂಟ ಕಾರಣಕ್ಕೆ ಅಲ್ಲಿ ಬರೀ ಗುಡಿ ಇರುತ್ತೆ ಅಂದ್ಬಿಟ್ಟು ಈಶ್ವರ ಲಿಂಗವನ್ನು ಬಸವಣ್ಣನ ನಂದಿಯನ್ನು ಸ್ಥಾಪನೆಯನ್ನು ಮಾಡಿದ್ರು. ಆದ ಕಾರಣವಾಗಿ ಮತ್ತೆ ಅದು ಹಳೆ ಗುಡಿಯಾಗಿತ್ತು. ಈಗ ಹೊಸದಾಗಿ ಪ್ರತಿಷ್ಠಾಪನೆಯನ್ನು ಮಾಡಿ ದೇವಸ್ಥಾನವನ್ನು ಭಾರಿ ಸಾವಿರಾರು ಲಕ್ಷಾಂತರ ಜನ ಭಕ್ತರು ಸೇರಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಲಿಂಗ ಮತ್ತು ಅದನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಇದು ಮಾಡಿದರು ಅಜ್ಜಯ್ಯ. ಅದರಿಂದಲೇ ಭಕ್ತರನ್ನ ತಗೊಳ್ಳೇ ದುಡ್ಡು, ಈ ಗ್ರಾಮದವ್ರು ತಗೋ ದುಡ್ಡೇನು ಕೇಳಿಲ್ಲ ಅಜ್ಜಯ್ಯ. ಭಕ್ತರು ಬಂದು ಕಾಣಿಕೆಯಿಂದಲೇ ಆ ದೇವಸ್ಥಾನವನ್ನು ಕಟ್ಟಿಸ್ಕೊಂಡರೆ ತಿಂಗಳಲ್ಲಿ 1-2 ದಿವಸ 3 ದಿವಸ ಊರಲ್ಲಿ ಇರುತ್ತೆ ಅಜ್ಜಯ್ಯ. ಇನ್ನು ಬಾಕಿ ಚರವಾಗಿ ಹೋಗ್ತಾ ಇರ್ತಾರೆ. ನೆಡುಮುಡಿದು ಮಾತ್ರ ತೇರಿನಲ್ಲಿ ಮಾತ್ರ ನೆಡುಮುಡಿ. ಗಂಗಾ ಸ್ಥಾನ ತಗೊಂಡು ಹೋಗ್ತಿರುವಲ್ಲ, ಗಂಗಾ ತಗೊಂಡು ತೇರಿಗೆ ತಕ್ಕ ಹೋಗ್ಬೇಕಾದ್ರೆ ನೆಡುಮುಡಿ ಮೇಲೆ ಹೋಗ್ಬೇಕು. ಸಿದ್ದರಾಮರ ಹೊರಡುವ ಮೂರ್ತಿಯವರು ಭಕ್ತರ ಕಷ್ಟ ಕಾರ್ಪಣ್ಯ ಕೇಳಲು ಹೊರಡುತ್ತಿರುವ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿದ ಉತ್ಸವ ಮೂರ್ತಿ ತನ್ನ ಛತ್ರಿಯ ಕಳಸದಿಂದ ತಟ್ಟೆಯ ಮೇಲೆ ಬರೆದು ಅದನ್ನು ತೋರಿಸುತ್ತಾರೆ. ಅದನ್ನು ಅರ್ಚಕರು ಮನಗಂಡು ಹೇಳಿಕೆಯ ಮುಖಾಂತರ ಭಕ್ತರಿಗೆ ತಿಳಿಸಿಕೊಡುತ್ತಾರೆ. ಇಲ್ಲಿಯ ಹೇಳಿಕೆಗಳಿಂದ ಸಾಕಷ್ಟು ಜನ ಭಕ್ತರಿಗೆ ತುಂಬ ಒಳ್ಳೆಯದು ಕೂಡ ಆಗಿದೆ. ಆಸ್ಪತ್ರೆ ಅಂತ ಸರಿಯಾಗುತ್ತೆ. ಜಾಗ ಬಿಡವಾ ನೀವೇ ದೇವ್ರು ನೋಡಕ್ ಬರ್ತಿದ್ರೆ ಇಲ್ಲ ಈಗ ಫಸ್ಟ್ ಇಲ್ಲ. ತೊಂದರೆ ಕೊಡ್ಬೇಡ ನೋಡ್ಕೊಂತೀನಿ ಅಂತಾರೆ. ಬರೀ ಕಡೆಗೆ ಹೋಗಿ ಬಂದಿರ್ಲಿಕ್ಕೆ ಪೂಜೆ ಮಾಡಿ ಅಂತಾರೆ. ಪೂಜೆ ಮಾಡಿದ್ದು ಕಳಿಸ್ಕೊಂಡು ಗಂಟೆ ಹೊಡಿಬೇಡಿ. ಹೋಗು
ನಾನು ಓದ್ಕೊಂಡಿದ್ದೀನಿ. ಇಲ್ಲ ಹಾಸ್ಪಿಟ್ಲ್ ತೋರಿಸಿಂತಾರೆ ಗುರುವೆ. ಅದೇ ಅಲ್ಲಿ ಏನು ಕಳಿಸಿ ಎಲ್ಲರ ಪ್ರಶ್ನೆ ಕೇಳ್ಕೊಂಡಿರ್ತ ಜನಿದ್ದಾರೆ 50. ವೀಕ್ಷಕರೇ, ಸಿದ್ದರಾಮರ ಉತ್ಸವ ಮೂರ್ತಿ ಹೀಗೆ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ನೀಡಿಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ. ಈಗ ನಾವು ಸಿದ್ದರಾಮೇಶ್ವರರ ದಾಸೋಹ ಮಹಾಮನೆಯಲ್ಲಿದ್ದೇವೆ. ನೀವು ನೋಡ್ಬೋದು ಅಡಿಗೆಯ ತಯಾರಿ ನಡೀತಾ ಇದೆ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ದೊಡ್ಡೇನಹಳ್ಳಿ ಗ್ರಾಮದ ಸಿದ್ದರಾಮೇಶ್ವರ ಸನ್ನಿಧಿಯ ದಾಸೋಹ ಮಹಾಮನೆಯಲ್ಲಿದ್ದೀವಿ. ಇಲ್ಲಿನ ಆಚಾರ ವಿಚಾರ ಯಾವ ರೀತಿ ದಾಸೋಹ ನಡೀತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಯಣ್ಣ ಅಂತ ಅಂದ್ಬಿಟ್ಟು ದೊಡ್ಡೇನಹಳ್ಳಿ ಗ್ರಾಮದವರನ್ನೇ. ಇದು ದೊಡ್ಡೇನಹಳ್ಳಿ ಗ್ರಾಮದ ಗುರು ಸಿದ್ದರಾಮೇಶ್ವರ ಪ್ರತಿ ಹುಣ್ಣಿಮೆ ದಿನ ಸಾವಿರಾರು ಭಕ್ತರು ಬರ್ತಾರೆ. ಇಲ್ಲಿ ಪ್ರತಿ ತಿಂಗಳು ಇದೇ ರೀತಿ ದಾಸೋಹ ಇರುತ್ತೆ. ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಮಂಡಳಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಷ್ಟು ಜನ ಬರ್ತಾರೆ? ಸುಮಾರು ಸಾವಿರ ಮೇಲೆ ಬರ್ತಾರೆ. ಪ್ರತಿ ತಿಂಗಳು ಇದೇ ರೀತಿ ಇರುತ್ತೆ. ಸಾವಿರಾರು ಭಕ್ತಾದಿಗಳು ಬಂದು ಏನೇನು ಮಾಡ್ತೀರಾ ಪ್ರಸಾದಕ್ಕೆ? ಪ್ರಸಾದಕ್ಕೆ ಮುದ್ದೆ ಇರುತ್ತೆ. ಅದು ಭಕ್ತಾದಿಗಳು ನಾವು ಏನು ಮಾಡಿದ್ದೀವಿ ಅಂದರೆ ವರ್ಷದ ಎಲ್ಲ ಊರಿನ ಭಕ್ತಾದಿಗಳಿಗೆ ಕೊಟ್ಟಿದ್ದೀವಿ. ಅವರು ಯಾವ ರೀತಿ ಬೇಕಾದ್ರೂ ತಿಂಗಳ ಚೇಂಜಸ್ ಇರುತ್ತೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಅವರು ಯಾವುದು ಮುದ್ದೆ, ಸ್ವೀಟು, ಪಾಯಸ ಈ ಥರ ಎಲ್ಲ ಮಾಡಿಸ್ಕೊಂಡು. ಸರಿ ಸರ್, ಥ್ಯಾಂಕ್ ಯು. ದಾಸೋಹ ಪ್ರಿಯ ಸಿದ್ದರಾಮರ ಪ್ರಸಾದವನ್ನು ಸ್ವೀಕರಿಸುತ್ತಿರುವ ಭಕ್ತರು. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ, ವರಗುರು ಸಿದ್ದರಾಮ ಸರ್ವ ಭಕ್ತಾದಿಗಳಿಗೂ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶುಭ ದಿನ.